ಹಾಯ್ ನಮಸ್ತೆ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಆಲ್ರೆಡಿ ನಾವು ಒಂದು ವಿಡಿಯೋನ ಮಾಡಿದ್ವಿ ಇಲ್ಲಿ 15 ರೂಪಾಯಿ ಪಾನಿಪುರಿ ಅಂತ ಹೇಳ್ಬಿಟ್ಟು. ಅದಕ್ಕೆ ತುಂಬ ರೆಸ್ಪಾನ್ಸ್ ಚೆನ್ನಾಗಿ ಬಂತು. ಬಟ್ ಇನ್ನೊಂದೇನು ಅಂದರೆ ತುಂಬ ಜನ ಅಡ್ರೆಸ್ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಾಯಿದ್ರು. ಅದಕ್ಕೋಸ್ಕರ ಇನ್ನೊಂದು ಸತಿ ಅಂಕಲ್ನ ಮಾತಾಡ್ಸೋಣ ಅಂತ ಬಂದಿದ್ದೀವಿ. ನೀವು ಹೊರಗಡೆ ಎಲ್ಲ ತಿಂದರೆ ನಿಮಗೆ 30 ರೂಪಾಯಿ, 35 ರೂಪಾಯಿ, 40 ರೂಪಾಯಿ ಎಲ್ಲ ಪಾನಿಪುರಿ ಸಿಗುತ್ತೆ. ಇದು ಪಾನಿಪುರಿ ಮತ್ತು ಮಸಾಲೆ ಪುರಿ ಎಲ್ಲ ಸಿಗುತ್ತೆ. ಬಟ್ ಇವರು 25-30 ವರ್ಷದಿಂದ ಮಾಡಿಕೊಂಡು ಪಾನಿಪುರಿ ಮಸಾಲೆ ಪುರಿನ ಮಾಡ್ಕೊಂಬಂದಿದ್ದಾರೆ. ಅವಾಗ 5 ರೂಪಾಯಿ ಇದ್ದಂತಹ ಪಾನಿಪುರಿ ಇವಾಗ 15 ರೂಪಾಯಿ ಮಾಡಿದ್ದಾರೆ ಅಷ್ಟೇ. ಬೇರೆ ಕಡೆ ಎಲ್ಲ 35 ರೂಪಾಯಿ, 40 ರೂಪಾಯಿ ಇದೆ. ಬಟ್ ಇಲ್ಲಿ ಮಾತ್ರ ನಿಮಗೆ 15 ರೂಪಾಯಿ ಅಂತ ಕೊಡ್ತಾಯಿದ್ದಾರೆ. ಅದೇ ರೀತಿ ನಾವು ಕೇಳಕ್ಕೆ ಹೋದಾಗ ಅವ್ರು ಏನೇನು ಹೇಳ್ತಾರೆ ಅಂತ ಹೇಳ್ಬಿಟ್ಟು ಕಸ್ಟಮರ್ ಹೇಳ್ತಾರೆ. ಅದರಿಂದ 15 ರೂಪಾಯಿ ಕೊಡ್ತಾಯಿದ್ರು ಅಂತ ಹೇಳ್ಬಿಟ್ಟು ಕ್ವಾಂಟಿಟಿಲಿ ಏನು ಚೇಂಜಸ್ ಇಲ್ಲ. ಅವಾಗಿನ 5 ರೂಪಾಯಿ ಏನು ಕೊಡ್ತಾಯಿದ್ರು ಪಾನಿಪುರಿ ಅಥವಾ ಮಸಾಲೆ ಪುರಿ, ಅದೇ ಟೇಸ್ಟ್ನೇ ಇವಾಗೂ ಕೊಡ್ತಾಯಿದ್ದಾರಂತೆ. ಜನ ಸಿಕ್ಕಾಪಟ್ಟೆ ಇದ್ದರು. ಇಷ್ಟೊತ್ತು ನಾವು ಕೂಡ ವೇಟ್ ಮಾಡಿ ನೋಡ್ಬೋದು. ಇನ್ನೂ ಆದರೂ ಕೂಡ ಜನ ಇದ್ದಾರೆ. ಅಲ್ಲಿ ಅವ್ರದ್ದೊಂದು ಇನ್ನೊಂದು ಮಾಡಿದ್ದಾರೆ. ಇದೊಂದು ಚಿಕ್ಕದಿದೆ ಅಂತ ಹೇಳ್ಬಿಟ್ಟು ಆಗಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ದೊಡ್ಡದಾಗಿ ಅಲ್ಲೊಂದು ನೋಡಿ, ಅಲ್ಲೊಂದು ಅಂಗಡಿನ ತೊಗೊಂಡಿದ್ದಾರೆ. ಮೊದಲು ಒಂದೇ ಕಡೆ ಮಾಡ್ತಾಯಿದ್ರು, ಇವಾಗ 2 ಕಡೆಯಿಂದ ಅಂಗಡೀಲಿ ಮಾಡ್ತಾಯಿದ್ದಾರೆ. ಓಕೆ, ಆದರೂ ಕೂಡ ನಿಂತ್ಕೋಬೇಕು ನೀವು. ಇಲ್ಲಿ ಬಂದ ತಕ್ಷಣ ಇಮಿಡಿಯೇಟಾಗಿ ಬೇರೆ ಕಡೆ ಹೋದಂಗೆ ಮಸಾಲೆ ಪುರಿ ಅಥವಾ ಪಾನಿಪುರಿ ಹಾಕಿ ಕೊಡೋ ತಕ್ಷಣ ಕೊಡಲ್ಲ. ವೆಯ್ಟ್ ಮಾಡಬೇಕು, 2 ನಿಮಿಷ ವೆಯ್ಟ್ ಮಾಡಿದಾಗ ಕೊಡ್ತಾರೆ. ಯಾಕಂದರೆ ಅಷ್ಟು ಜೆನ್ಯೂನಾಗಿ ಅಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಕಸ್ಟಮರ್ನ ಹಿಡಿದಿಟ್ಕೊಂಡಿದ್ದಾರೆ. ಕಸ್ಟಮರ್ ಹಿಡಿದಿಟ್ಕೊಳ್ಳುವಂಥ ಕೆಪಾಸಿಟಿ ಇದ್ದವ್ರಿಗೆ ಫುಡ್ಡು ವರ್ತ್ ಅಂತಲೇ ಹೇಳ್ಬೋದು. ಬನ್ನಿ ಇವಾಗ ಅಂಕಲ್ನ ಮಾತಾಡ್ಸೋಣ, ಅದೇ ರೀತಿ ತಿಂದವ್ರನ್ನ ಮಾತಾಡ್ಸೋಣ, ಯಾವ ರೀತಿ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನೋಡೋಣ. ಇವ್ರ ಹತ್ರ 25 ವರ್ಷದಿಂದ ತಿಂತಾಯಿದ್ದೀವಿ. 5 ರೂಪಾಯಿ ಪಾನಿಪುರಿ ಕೊಡ್ತಾಯಿದ್ರು ಮುಂಚೆ. ಅವತ್ತಿನ ದಿನ ಏನು ಟೇಸ್ಟ್ ಇತ್ತು ಅದೇ ಟೇಸ್ಟ್ ಇದೆ. ಇಲ್ಲಿಗೆ ಹುಡುಕೊಂಬಂದು ತಿಂತೀವಿ ಸರ್, ಆ ಟೇಸ್ಟ್ ಕೊಡ್ತಾರೆ. 15 ರೂಪಾಯಿ ಇಡೀ ಬೆಂಗಳೂರು ಸುತ್ತಿಗೂ ಸಿಗಲ್ಲ. 5 ರೂಪಾಯಿ ಕೊಡ್ತಾಯಿದ್ರು. ನಾನೇ ಹೇಳ್ತಾ ಇದ್ದೀನಲ್ಲ, ನಮಗೆ ಬುದ್ಧಿ ಬಂದಾಗಲಿಂದ ಬರ್ತಿದ್ದೀವಿ. 5 ರೂಪಾಯಿ ಕೊಡ್ತಾಯಿದ್ರು, ಆಮೇಲೆ 10 ಆಯಿತು, ಈಗ 15 ರೂಪಾಯಿ ಮಾಡಿದ್ದಾರೆ. ಕ್ವಾಂಟಿಟಿ ನೀವು 40 ರೂಪಾಯಿಗೆ ಏನು ಕೊಡ್ತಾರೋ ಅಷ್ಟೇ ಕ್ವಾಂಟಿಟಿ ಕೊಡ್ತಾರೆ. ಟೇಸ್ಟು ಭಾಳ ಚೆನ್ನಾಗಿರುತ್ತೆ ಸರ್. ಮಾತಾಡಿ, ಯಾವುದು ಚಾಟ್ ಇಷ್ಟ ನಿಮಗೆ? ಪಾನಿಪುರಿ ಭಾಳ ಇಷ್ಟ. ಮಸಾಲೆನೂ ಚೆನ್ನಾಗಿರುತ್ತೆ. ಪಾನಿಪುರಿ ನಮಗೆ ಭಾಳ ಇಷ್ಟ ಸರ್. ಫೇವರೆಟ್ ಪಾನಿಪುರಿ ಭಾಳ ಚೆನ್ನಾಗಿ. ಯಾವುದೇ ರೀತಿಯಲ್ಲಿ ಗ್ಯಾಸ್ಟ್ರಿಕ್ ಆಗಲಿ, ಇನ್ನೊಂದಾಗಲಿ, ಮತ್ತೊಂದಾಗಲಿ ಯಾವುದೂ ತಾಪತ್ರೆ ಇದುವರೆಗೂ ಇಲ್ಲಿಂದ ಬಂದಿಲ್ಲ. ಬೇರೆ ಕಡೆ ತಿಂದಾಗ ಕೆಲ ಸಮಸ್ಯೆಗಳಾಗಿದೆ. ರುಚಿ ಕೂಡ ಭಾಳ ಚೆನ್ನಾಗಿರುತ್ತೆ ಸರ್. ಅದರಿಂದ ಹುಡ್ಕೊಂಬರ್ತೀವಿ. 15 ರೂಪಾಯಿ ಕೊಡ್ತಾ ಇರುತ್ತೆ, ಕ್ವಾಲಿಟಿ ಏನು ಕಮ್ಮಿ ಇಲ್ಲ, ಯಾವುದ್ರಲ್ಲೂ ಏನೂ ಕಮ್ಮಿ ಇಲ್ಲ. ಅದರಿಂದನೇ ಹುಡ್ಕೊಂಬರ್ತೀವಿ ಸರ್. ಹೇಳಿ, ಹೇಗಿದೆ ಟೇಸ್ಟ್ ಎಲ್ಲ? ಚೆನ್ನಾಗಿದೆ ಅಣ್ಣ, ಟೇಸ್ಟ್ ಎಲ್ಲ. ನಾವು ಸುಮಾರು ದಿನದಿಂದ ಇಲ್ಲೇ ತಿನ್ನೋದು. ತುಂಬ ಚೆನ್ನಾಗಿದೆ. ಹುಡುಕೊಂಬತ್ತೀವಿ, ಚೆನ್ನಾಗಿ ಮಾಡ್ತಾರೆ. ನಿಮ್ಗೆ ಯಾವುದು ಇಷ್ಟ ಇಲ್ಲಿ ಮಸಾಲೆ ಪಾನಿಪುರಿ 2 ಇಷ್ಟ. 2 ಇಷ್ಟ. ಈಗ ಬೇರೆ ಕಡೆ ಎಲ್ಲ ಇದೇ ಮಸಾಲೆ ಪುರಿ ಪಾನಿಪುರಿಗೆ 40 ರೂಪಾಯಿ ಇರುತ್ತೆ, ಇಲ್ಲಿ 15 ರೂಪಾಯಿ ಕೊಡ್ತಾರೆ. 15 ರೂಪಾಯಿ ಕೊಡ್ತಾರೆ. ಇಲ್ಲಿ ಕ್ವಾಂಟಿಟಿನೂ ಚೆನ್ನಾಗಿದೆ, ಟೇಸ್ಟು ಚೆನ್ನಾಗಿದೆ. ನಾವು ಇಲ್ಲೇ ಇದ್ರೂ ಈ ಕಡೆ ಬಂದು ತಿನ್ಕೊಂಡು ಹೋಗ್ತೀವಿ. ಈಗ 15 ರೂಪಾಯಿ ಏನೂ ಬರೋಲ್ಲ, ಅದರಲ್ಲಿ ಪಾನಿಪುರಿ ಮಸಾಲೆ ಪುರಿ ಕೊಡ್ತಾರೆ ಅಂದರೆ. ಇಲ್ಲ, ಇವರು ಅವಾಗಿಂದ ನೋಡ್ತಾ ಇದ್ದೀನಿ, ಅವಾಗಿಂದ ಹಿಂಗೆ ಜನನೂ ಹಿಂಗೆ ಬರ್ತಾರೆ, ತಿನ್ಕೊಂಡು ಹೋಗ್ತಾರೆ. ಫ್ಯಾಮಿಲಿನೂ ಬರ್ತಾರೆ. ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಇಲ್ಲಿ ಬಂದರೆ ಏನು ಆ ಥರ ಏನು ಬೇಜಾರಾಗಲ್ಲ. ಐಟಮ್ ಚೆನ್ನಾಗಿರುತ್ತೆ. ಆಮೇಲೆ ಇಲ್ಲಿ ಬಂದು ನಿಂತ್ಕೊಂಡು ಕಾಯ್ದು ತಿನ್ನಬೇಕು, ಆ ಥರ ಜನ ಇರ್ತಾರೆ ಇಲ್ಲಿ. ಚೆನ್ನಾಗಿರುತ್ತೆ. ನಾವು ಸುಮಾರು ಒಂದು 3 ವರ್ಷದಿಂದ ಬರ್ತೀವಿ ಸರ್. ಚೆನ್ನಾಗಿ ಮಾಡ್ತಾರೆ. ನಿಮ್ಗೆ ಹೇಗೆ ಗೊತ್ತಾಯಿತು? ಮುಂಚೆ ಏನಾದ್ರು ಸುಮ್ಮನೆ ಅದೇ ನಾವು ಆಟ ಓಡಿಸೋದಲ್ವ, ಈ ಕಡೆ ಬಂದಾಗ ನೋಡಿದೆವಲ್ಲ, ಅವಾಗ ಏನು ಈ ಥರ ಜನ ಇದ್ದಾರೆ ಅಂತ ಒಂದು ಸಲ ನೋಡಿದಾಗ ಟ್ರೈ ಮಾಡಿದಾಗ ಚೆನ್ನಾಗಿದೆ ಅಂದ್ಬಿಟ್ಟು ನಾವು ಗೊತ್ತಿರೋರು ಕರ್ಕೊಬತ್ತೀವಿ. ಫ್ರೆಂಡ್ಸ್ಗಳು ಬರ್ತಾರೆ, ಕರ್ಕೊಂಡು ತಿಂತೀವಿ. ಚೆನ್ನಾಗಿದೆ. ಈ ಕಡೆ ಬಂದಾಗ ಒಂದು ಈ ಕಡೆ ಸಾಯಂಕಾಲ ಬಂದಾಗ ಒಂದು ಸಲ ತಿನ್ಕೊಂಡು ಹೋಗ್ತೀವಿ. ತುಂಬ ಚೆನ್ನಾಗಿದೆ ಟೇಸ್ಟು. ಹೊರಗಡೆ ಅಂದರೆ ಅವ್ರದ್ದು ಎದುರುಗಡೆದು ಅವ್ರದ್ದೇ ಅಂಗಡಿ ಅಲ್ಲಿತ್ತು. ಇವಾಗ ಇಲ್ಲೇ ಎದುರುಗಡೆ ಇರಲಿ ಅಂತ ಇಲ್ಲೇ ಮಾಡಿದ್ದಾರೆ. ಇಲ್ಲಿ ತುಂಬ ಜನ ಜಾಸ್ತಿ ಆದರೆ ಪಾರ್ಸಲ್ಗೆಲ್ಲ ಅಲ್ಲಿ ಹೋಗಿ ಅಂತಾರೆ. ಬಟ್ ಇಲ್ಲಿ ಚೆನ್ನಾಗಿ ಮಾಡ್ತಾರೆ. 2 ಅವ್ರದ್ದೇ ಚೆನ್ನಾಗಿದೆ. ಟೇಸ್ಟು ಗೀಸ್ ಎಲ್ಲ ಚೆನ್ನಾಗಿದೆ. ಪೇಷನ್ಸಿಂದ ತಿನ್ಕೊಂಡು ಆರಾಮಾಗಿ ಅರ್ಜೆಂಟ್ ಇದ್ದರೆ ಅಲ್ಲಿ ಹೋಗಿ ಅಂತಾರೆ. ಇಲ್ಲಿ ಏನಾರು ಇತ್ತು ಅಂದರೆ ಇಲ್ಲೇ ಇದ್ದು ಆರಾಮಾಗಿ ಕೊಡ್ತಾರೆ ಸರ್. ಏನಿಲ್ಲ, ಬಂದವ್ರು ಯಾರು 1 ಪ್ಲೇಟ್ ತಿನ್ನಲ್ಲ, 2 ಪ್ಲೇಟ್ ತಿನ್ಕೊ ಹೋಗಿ ಹೋಗ್ತಾರೆ. ಯಾಕಂದರೆ ಹೊರಗಡೆ ತಿಂತೀನಿ ಅಂದರೆ 40 ರೂಪಾಯಿ, 30 ರೂಪಾಯಿಗೆ 2 ಬರುತ್ತೆ. ಪಾನಿಪುರಿನೂ ತಿನ್ಬೋದು. ಚೆನ್ನಾಗಿದೆ ಸರ್. ಅಂದರೆ ಹೇಗೆ ಟ್ರೀಟ್ ಮಾಡ್ತಾರೆ ಅಂದರೆ ಅವ್ರು ಫಸ್ಟೇ ಹೇಳ್ಬಿಡ್ತಾರೆ, ತುಂಬ ಅರ್ಜೆಂಟ್ ಇದ್ದರೆ ಅಲ್ಲಿ ಹೋಗ್ಬಿಡಿ, ಇಲ್ಲಾಂದರೆ ವೆಯ್ಟ್ ಮಾಡಿ ಅಂತಾರೆ. ನಮಗೆ ಗೊತ್ತಾಗುತ್ತಲ್ಲ ನೋಡಿದ್ರೆ, ನಮಗೆ ಬೇಕೇ ಬೇಕು ಅಂದರೆ ತಿನ್ಕೊಂಡು ಹೋಗ್ಬೋದು. ಚೆನ್ನಾಗಿದೆ, ಆರಾಮಾಗಿ ತಿಂದು ವೆಯ್ಟ್ ಮಾಡಿ ಹೋಗ್ತೀವಿ. ಸರ್ ರವಿಕುಮಾರ್ ಅಂತ ಸರ್. ಟೇಸ್ಟು ತುಂಬ ಚೆನ್ನಾಗಿದೆ. ಅದರಿಂದ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ರೆಗ್ಯುಲರಾಗಿ ಬರ್ತಾ ಇರ್ತಾರೆ ಈ ಕಡೆ. ನಾವು ತುಂಬ ಹಿಂದೆ ಅಂದರೆ ಒಂದು 6-7 ವರ್ಷದಿಂದನೂ ಬರ್ತಾಯಿದ್ದೀವಿ ಈ ಕಡೆ. ಮುಂಚೆ ಅಂಗಡಿಗೆ ಬರ್ತಾಯಿದ್ವಿ, ಇವಾಗ ಇಲ್ಲೂ ಫ್ರೀಯಾಗಿರಲಿ ಅಂದ್ಬಿಟ್ಟು ಈ ಕಡೆನೂ ಮಾಡ್ತಾಯಿದ್ದಾರೆ. ಟೇಸ್ಟ್ ಅಂತೂ ಚೆನ್ನಾಗಿದೆ. ನಾವು ಫ್ಯಾಮಿಲಿಗೆಲ್ಲ ತೊಗೊಂಡು ಹೋಗ್ತೀವಿ, ಪಾರ್ಸೆಲ್ ಎಲ್ಲ ತೊಗೊಂಡು ಹೋಗ್ತೀವಿ. ನಮ್ಮ ಫ್ಯಾಮಿಲಿನೂ ಕರ್ಕೊಬಂದು ತಿಂತೀವಿ. ಟೇಸ್ಟು ಮತ್ತು ರೇಟ್ ಎಲ್ಲ ರೀಸನಬಲ್ ಆಗಿದೆ ಸರ್. ಹೌದು ಸರ್, 15 ರೂಪಾಯಿಗೆ ಟೇಸ್ಟು ಚೆನ್ನಾಗಿದೆ, ಕಾಸು ಕಮ್ಮಿ ಇದೆಯಲ್ಲ, ಅದರಿಂದ ನಮಗೆ ಇಲ್ಲಿಗೆ ಬರೋಕ್ಕೆ ಕಸ್ಟಮರು ಜಾಸ್ತಿ ಇದ್ದಾರೆ. ಮತ್ತು ಟೇಸ್ಟ್ ಇರೋದ್ರಿಂದ ಮೇನ್, ಅದ್ರ ಜೊತೆ ಅಮೌಂಟು ಕಮ್ಮಿ, ಟೇಸ್ಟು ಚೆನ್ನಾಗಿದೆ. ಅದರಿಂದ ನಮ್ಮ ಫ್ಯಾಮಿಲಿಗಾಗಲಿ ಫ್ರೆಂಡ್ಸ್ ಆಗಲಿ ಈ ಕಡೆ ಬರ್ತಾ ಇರ್ತೀವಿ. ಅವಾಗ ನಾವೆಲ್ಲೇ ಇದ್ರೂ ಇಲ್ಲೇ ತಿನ್ನೋದು ಬಂದು ಆದಷ್ಟು.
ಅಂಗಡಿ ಯಾವುದು ಫೇವರೇಟ್ ಜಾಸ್ತಿ ತುಂಬ ಇಷ್ಟ ಆಗಿದೆ? ಸರ್ ನಾವು ಇಲ್ಲಿ ಬಂದರೆ ಮಸಾಲ ಮತ್ತು ಪಾನಿಪುರಿ ಎರಡೂ ತಿಂತೀವಿ 2 ಪ್ಲೇಟ್. ಎರಡೂ ಇಷ್ಟ ನಮಗೆ. ಫಸ್ಟ್ ನೋಡಿದ್ರಿ 15 ರೂಪಾಯಿ ಅಂತ, ಏನು ಅನ್ನಿಸ್ತು? ಸರ್ ಅದೇ ಖುಷಿ ಆಯಿತು. ಬೇರೆ ಕಡೆ ಎಲ್ಲ 40 ರೂಪಾಯಿ, 50 ರೂಪಾಯಿ, 35 ರೂಪಾಯಿ ಅಂತಾರೆ. ಇಲ್ಲಿ 15 ರೂಪಾಯಿ ಇರುತ್ತೆ. ಮುಂಚೆನೂ ಕಮ್ಮಿ ಇತ್ತು, 10 ರೂಪಾಯಿ ಕೊಡ್ತಾಯಿದ್ರು. ಇವಾಗ 15 ಮಾಡಿದ್ದಾರೆ. ಮುಂಚೆ ಇನ್ನೂ ಕಮ್ಮಿ ಇತ್ತು. ನಾವು 10 ರೂಪಾಯಿಯಿಂದ ತಿಂದಿದ್ದೀವಿ ಸರ್. ಈಗ ಟೇಸ್ಟ್ ಎಲ್ಲ ಚೆನ್ನಾಗಿದೆ. ಚೆನ್ನಾಗಿದೆ ಸರ್, ತುಂಬ ಸೇಮೇ ಇದೆ ಸರ್. ಚೆನ್ನಾಗಿದೆ ಸರ್, ಇನ್ನೂ ಚೆನ್ನಾಗಿದೆ. ದಿಲೀಪ್ ಅಂತ. ಸರ್ ಟೇಸ್ಟ್ ಎಲ್ಲ ಸೂಪರ್ ಆಗಿದೆ, ತುಂಬ ಇಷ್ಟ ಆಗ್ತಿದೆ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಮಾಡಿದ್ದಾರೆ, ಚೆನ್ನಾಗಿದೆ. ಇವತ್ತೇ ಬಂದಿದ್ದ ಮುಂಚೆ ಬರ್ತಾ ಇಲ್ಲ ಬರ್ತಾ ಇರ್ತೀವಿ ಇವಾಗ. ನಾವು ಬಂದು ಆಟೋ ಓಡಿಸೋದು ವಿಜಯನಗರ ಈ ಕಡೆ ಡ್ರಾಪ್ ಆಗಿ ಈ ಕಡೆ ಬಂದೇ ಬರ್ತೀವಿ. 15 ರೂಪಾಯಿಗೆ ಪಾನಿಪುರಿ ಕೊಡ್ತಾರೆ. ಮೊದಲು 10 ರೂಪಾಯಿ ಕೊಡ್ತಾಯಿದ್ರು, 5 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಅಷ್ಟೇ. ಅವಾಗ 10 ರೂಪಾಯಿದ ನೀವು ತಿಂತಾಯಿದ್ರ? ಹೌದು, 10 ರೂಪಾಯಿಂದ ತಿಂತಾಯಿದ್ವಿ. ಅಂದರೆ ಈಗ 10 ರೂಪಾಯಿ 15 ರೂಪಾಯಿ ಕೊಡ್ತಾ ಇದ್ದಾರೆ. ಟೇಸ್ಟಲ್ಲಿ ಅದು ಏನೋ ಚೇಂಜಸ್ ಆಗಿದೆ? ಏನು ಚೇಂಜಸ್ ಇಲ್ಲ, ಮೊದಲು ಏನಿತ್ತು ಅದೇ ಟೇಸ್ಟೇ ಕೊಡ್ತಾಯಿದ್ದಾರೆ. ಟೇಸ್ಟ್ ಅಂತ ಹೇಳ್ಬಿಟ್ಟು ಕ್ವಾಂಟಿಟಿ ಏನು ಕಡಿಮೆ ಏನು ಕೊಡ್ತಾ ಇಲ್ಲ. ಇಲ್ಲ ಕರೆಕ್ಟಾಗಿ ಅದೇ ಕೊಡ್ತಾಯಿದ್ದಾರೆ. ಈಗ ಬೇರೆ ಕಡೆ ಇದೇ ಪಾನಿಪುರಿ 40 ರೂಪಾಯಿ ಕೊಡಬೇಕು, ಹೌದು. ಕಾಲ್ ಭಾಗದಲ್ಲಿ ಕೊಡ್ತಾ ಇದ್ದಾರೆ 15 ರೂಪಾಯಿಲಿ. ಹೌದು. ಹೇಗೆ ಅನಿಸ್ತಿದೆ ಬೇರೆಯವರೆಲ್ಲ ಅಷ್ಟು ರೇಟ್ ಮಾಡೋ ಹೊತ್ತಿಗೆ? ಇದು ಪರವಾಗಿಲ್ಲ ಸರ್, ಬೇರೆದಕ್ಕೆ ಹೋಲಿಸ್ಕೊಂಡ್ರೆ ಟ್ಯಾಲಿ ಮಾಡಿದ್ರೆ ಪರವಾಗಿಲ್ಲ. ಇಲ್ಲಿ ಪಾರ್ಸಲ್ ಎಲ್ಲ ಕೊಡ್ತಾರೆ, ಪಾರ್ಸಲ್ ಅಂತ ತೊಗೊಂಡೋಗ್ಬೋದು. ನಿಮ್ಮ ಹೆಸರು? ಯೋಗೀಶ್ ಅಂತೇಳಿ. ಹೇಳಿ ಸರ್, ಈಗ ಮಸಾಲೆ ಪುರಿ ತಿನ್ನಕ್ಕೆ ಬಂದಿರಿ, ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಾವು ಒಂದು 30 ವರ್ಷದಿಂದ ಇದ್ದೀವಿ. 30 ವರ್ಷದಿಂದ. ಅವಾಗ ಟೇಸ್ಟ್ ಹೇಗಿತ್ತು, ಇವಾಗ ಹೇಗಿದೆ? ಆವಾಗ 10 ರೂಪಾಯಿ ಇತ್ತು. ಈಗ ಬೇರೆ ಕಡೆ ಎಲ್ಲ ತಿನ್ನೋಕ್ಕೂ ಇಲ್ಲಿ ತಿನ್ನೋಕೆ ಏನು ಡಿಫ್ರೆನ್ಸ್ ಇದೆ? ಇಲ್ಲಿ ಒಂಥರ ಟೇಸ್ಟ್ ಚೆನ್ನಾಗಿದೆ, ಬೇರೆ ಕಡೆ ಥರ ಇದಿರುತ್ತೆ, ಅಷ್ಟೊಂದೇನು ಇರಲ್ಲ. ಓಕೆ, ಬೇರೆ ಕಡೆ 40 ರೂಪಾಯಿ ಕೊಡಬೇಕು, ಇಲ್ಲ 15 ರೂಪಾಯಿ ಕೊಡಬೇಕು. ಅವ್ರು ಅದರಿಂದ ಚೇಂಜ್ ಮಾಡಿಲ್ಲ, ಹಂಗೆ ಇದ್ದಾರೆ. ಹೇಗೆ ಅನಿಸ್ತಿದೆ ನಿಮಗೆ? ಚೆನ್ನಾಗಿದೆ. ಯಾಕಂದ್ರೆ ಪಾಪ ಇವರು 15 ರೂಪಾಯಿ ಕೊಡ್ತಾರೆ, ಬೇರೆ ಕಡೆ 40 ರೂಪಾಯಿ ಕೊಡ್ತಾರೆ. ಎಷ್ಟು ಲಾಭ ಇಟ್ಕೊಂಡಿರ್ಬೇಕು? ಅವ್ರು ಲಾಭ ಜಾಸ್ತಿ ಇಟ್ಕೊಂಡು ಲಾಭ ಹಿಡ್ಕೊಂಡು ಮಾಡ್ತಾ ಇದ್ದಾರೆ. ಆದಷ್ಟು ಕೊಡ್ತಾ ಇದ್ದಾರಲ್ಲ ಕಸ್ಟಮರ್ಗೆ, ನಮ್ಗೆ ಖುಷಿ ಆಗುತ್ತೆ. ನೋಡಿ, ಎಷ್ಟೇ ಜನ ಬಂದರೂ ಬೇಜಾರು ಮಾಡ್ಕೊಳ್ಳಲ್ಲ, ಖುಷಿಯಾಗಿ ಸರ್ವಿಸ್ ಮಾಡ್ತಾರೆ. ಅದೆಲ್ಲ ಮಾಡ್ತಾರೆ. ಹೇಗೆ ಅನಿಸ್ತಿದೆ? ಚೆನ್ನಾಗಿದೆ. ಚೆನ್ನಾಗಿದೆ. ಬರ್ತಾ ಇರೋದು, ಕುಡುಗದಿಂದ ತಿಂತಾ ಇದ್ದೀವಿ. ನಿಮ್ಮ ಹೆಸರು? ಸುಮಂತ್ ಹೇಳ್ತಾರೆ ನೋಡಿ ಸರ್. ಅವರು ಯಾವ ಇಲ್ಲಿ ತಿಂದ ಅಲ್ಲಿ ಹೋಗಲ್ಲ ನೋಡಿ ಸರ್. ನೀವೇ ನಾ ಹೇಳೇ ಕೊಟ್ಟಿನಿ, ಅದೇ ಆಗ್ಲಿಂದ ತುಂಬ ಬೇಜ ತಗೊಂಬಿಡಿ. ನಿಮ್ಮ ಕೈಲೇ ಟೇಸ್ಟ್ ಬೇಕು, ಹಾಂ, ನಿಮ್ಮ ಕೈಲಿ ಬೇಕಂತೆ. 5 ರೂಪಾಯಿ ತಿಂತಾ ಇದ್ದೀವಿ ನಾವು. ಓಕೆ, ರಜಾ ಅಲ್ಲಿ ಗಾಡಿ ನೋಡಿ ಸರ್. ನಾ ಏನು ಹೇಳಿಲ್ಲ ಸರ್ ಅವ್ರನ್ನ. ಆಯ್ತು ರಜಾ. ಸರ್ ಎಷ್ಟು ವರ್ಷದಿಂದ ಶುರು ಮಾಡಿದ್ದು ನೀವು? 37 ತುಂಬಿ 38 ನಡೀತದೆ ಈಗ. 38 ವರ್ಷದಿಂದ. 38 ವರ್ಷ. 50 ಪೈಸೆ ಪ್ಲೇಟ್ ಇದು. 50 ಪೈಸೆ ಪ್ಲೇಟ್. 50 ಪೈಸೆ ಸ್ಟಾರ್ಟ್ ಮಾಡಿರೋದು. ಆ ಅಂಗಡಿ ಮಾಡಿ 11 ವರ್ಷ ಆಯಿತು. ಸರ್ ಈಗ 38 ವರ್ಷದಲ್ಲಿ ಯಾರು ವ್ಯಾಪಾರ ಶುರು ಮಾಡಿದ್ರೆ ಬೆಂಗಳೂರಿಗೆ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಮಾಡೋರು, ನೀವು ನೋಡಿ ಕೆಲಸನೇ ಮಾಡ್ತೀವಿ. ನಾವು ಅರ್ಧ ಲಾಭ ಕಮ್ಮಿ ಇಲ್ಲ ಸರ್. ಇಲ್ಲಿ ಬೇರೆ ಕಡೆ 40 ರೂಪಾಯಿ 30 ರೂಪಾಯಿ ಕೊಡ್ಬೇಕು ನೀವು. ಈಗ ಇದೇ ವ್ಯಾಪಾರ 38 ವರ್ಷ ಮಾಡಿದ್ರೆ ಬಿಲ್ಡಿಂಗ್ ಇರೋದು ಇಷ್ಟೊಳಗಡೆ. ಕರೆಕ್ಟಾಗಿ ಹೇಳಿದಿರಿ ಸರ್, 100% ಕರೆಕ್ಟ್ ಹೇಳಿದಿರ. ಬನ್ನಿ ಸರ್. ನೀವು ಇದು 38 ವರ್ಷ ವ್ಯಾಪಾರ ಮಾಡಿ ಇನ್ನೂ ಕೆಲಸ ಮಾಡ್ತಾ ಇದ್ದೀರಾ. ಹಾಂ, ಯಾಕಂದ್ರೆ ಜನಗಳು ಒಳ್ಳೆದಾಗಲಿ ಬನ್ನಿ ಸರ್. ಸರ್ ಈಗ ಇಷ್ಟು ಕಮ್ಮಿ ರೇಟಲ್ಲಿ ಯಾಕೆ ಕೊಡ್ತಿರೋದು? ಒಂದು ಪ್ಲೇಟಿಗೆ 15 ರೂಪಾಯಿ ಲಾಭ ತಿನ್ನೋರಿಗೆ. ನಮಗೆ ಆ ಥರ 15 ರೂಪಾಯಿ ಲಾಭ ಸಿಕ್ಕಲ್ಲ. ಎತ್ಕೊಂಬಿಡಿ. ಕಸ್ಟಮರ್ ಸರ್ ನಾವು ಮಾಡ್ತಾ ಇರೋದು ಒಂದು ಹೆಸರು ಬರ್ಬೇಕಂತ. ಅಲ್ಲ ಯಾಕೆ ಸರ್ ಒಂದು ಪ್ಲೇಟ್ ಮೇಲೆ 50 ಪೈಸೆ ಸಿಕ್ಕಿರು ಸಾಕು ನಮಗೆ. ಯಾಕೆ ಇಷ್ಟು ಸರ್ ರಜಾ. ಹಾಂ ಆಯ್ತು, ನಿಮಗೆ ಕೊಡ್ತಾರೆ ಸರ್. ಒಂದು ಒಳ್ಳೇದಾಗಬೇಕು, ಒಂದು ಹೆಸರು ಬರಬೇಕು, ಕೊಡ್ತಾರೆ ಸರ್ ಇದು. ಹಾಂ ಹೌದು ಸರ್, ಬೀಜ ತೊಗೊಂಬಿಡಿ. ಒಂದು ಹೆಸರು ಬರಬೇಕು. ಹೋಗೋರು ನಮ್ಮ ಜೊತೆಲಿ ಏನು ಬರೋಲ್ಲ. 5 ಪೈಸೆ ನಮ್ಮ ಜೊತೆಲಿ ಬರೋಲ್ಲ. ಏನು ಸರ್, 5 ಜೊತೆಲಿ ನಮ್ಮ ಜೊತೆಲಿ ಬರೋಲ್ಲ. ಒಂದು ಹೆಸರು ಬರಬೇಕು. ಖಾರ ಇಲ್ಲಣ್ಣ, ಖಾರ ಬೆಂಗಳೂರಲ್ಲಿ ಯಾವ ಮೂಲೆ ನೋಡ್ತೀನೋ 15 ರೂಪಾಯಿ ಸಿಗಲ್ಲ. ಕೊಡಲ್ಲ ಬನ್ನಿ ಸರ್. 15 ರೂಪಾಯಿ ಎಲ್ಲೂ ಸಿಗಲ್ಲ. ನೋಡಿ ಸರ್, ಎಲ್ಲ ಫ್ರಿಸ್ ಐಟಮ್ ಇರಲಿಲ್ಲ. 35 ಕೆ ಜಿಲಿ ಖಾಲಿ ಮಾಡ್ತೀವಿ 2 ಅಂಗಡಿಯಿಂದ. 100 ರೂಪಾಯಿ ಕೆ ಜಿ ಇರಲಿ ಅದೇ ಇರಲಿ. ಈಗ 10 ರೂಪಾಯಿ ಕೆ ಜಿಲಿ ಅದೇ ಇರಲಿ. ಎಷ್ಟು 35 ಇರಲಿ. ಹಾಂ ಆಯ್ತಣ್ಣ. ಸ್ವೀಕರಿಸಲಾಗಿದೆ. ನೀವೇ ನೋಡಿ, ಎಲ್ಲ ಫ್ರಿಸ್ ಐಟಮ್, ಯಾವುದು ಓಲ್ಡ್ ಸ್ಟಾಕ್ ಇರಬಾರ್ದು ಇಲ್ಲಿ. ಹಾಂ, ಫ್ರಿಸ್ ಕಟ್ ಮಾಡ್ತಾ ಇರ್ಬೇಕು ನಮಗೆ ಅಲ್ಲಿ. ನಿಮ್ಗೆ ಅನಿಸಿಲ್ವಾ ಯಾಕೆ ಜಾಸ್ತಿ ಮಾಡಬೇಕು ಅಂತ? ಇಲ್ಲ, ಅದರಲ್ಲಿ ಏನಿಲ್ಲ ಸರ್. ಕಸ್ಟಮರ್ ಬಂದರೆ ಸಾಕು ನಮಗೆ. ಕಸ್ಟಮರ್ ಬಂದರೆ ಸಾಕು. ಕಸ್ಟಮರ್ ಬಂದರೆ ನಮಗೆ ಬೇಜಾತ್ಕೊಂಬಿಡಿ ಸರ್. ಅಂದರೆ ಈಗ ಎಷ್ಟೋ ಕಸ್ಟಮರ್ ಬರ್ತಾ ಇದ್ದಾರೆ, ಹಾಂ, ಎಷ್ಟು ಖುಷಿಯಾಗಿ ಮಾತಾಡ್ತಾ ಇದ್ದಾರೆ ಸರ್. ನಮಗೇನು ಬೇಜಾರಲ್ಲ ಸರ್. ನಮ್ಮ ಲೇಟ್ ಮಾಡಿ ನಮಗೆ ಬೇಜಾರೇ ಬಿಡ್ತಾವೆ. ನಾವು ನಿಮಗೆ ಲೇಟ್ ಮಾಡಿ ನಮಗೆ ಒಂಥರ ಟೆನ್ಷನ್ ಆಗ್ಬಿಡ್ತು. ಮಕ್ಕಳು ನೋಡ್ತಾರೆ, ಬೇಜಾರು ನಮಗೆ. ಕಸ್ಟಮರ್ ಇಲ್ಲ ನಮಗೆ. ಅದು ಕೊಟ್ಬಿಟ್ರೆ ಖುಷಿ ನಮಗೆ. ಕೊಟ್ಲಿಂದಲೇ ತುಂಬ ಬೇಜಾರೇ ಬರ್ತದೆ ಸರ್. ನಾವೇನು ಕಸ್ಟಮರ್ ಹತ್ರ ಕೋಪ ಏನು ಮಾತಾಡೋಲ್ಲ. ಕಸ್ಟಮರ್ ಬಂದರೆ ಸಾಕು ನಮಗೆ. ಒಂದು ಕಸ್ಟಮರ್ ಬಂದು ಜಾವ್ರ ಥರ ನಮಗೆ ಸರ್. ಹೌದು ಸರ್, ಬೇಜಾರು ನೋಡಿ ಲಿಕ್ವಿಡ್ ಹೇಳ್ತೀನಿ. ಇದರಿಂದ ನಾನು 3 ಗಾಡಿ ಮಾಡಿದ್ದೀನಿ. ಇಲ್ಲೊಂದು ಅಲ್ಲೊಂದು ಹಸು ಮಾಡೋದ್ರ ಎಲ್ಲ ಮದುವೆ ಆಯಿತು. ಈಗ ಇರೋದು 2 ಗಾಡಿ. ಈಗ ಇದನ್ನು ಮೇಂಟೈನ್ ಮಾಡೋಕ್ಕಾಗಲ್ಲ. ಓಕೆ ಸರ್. ಇದರಿಂದನೇ ಎಲ್ಲ ನಾನು ಸರ್ ಇದರಿಂದನೇ ಎಲ್ಲ ಮಾಡಿದ್ದು. ಹೌದು ಸರ್. ಹೌದು ಸರ್.
ನಮಗೇನು ತೊಂದರೆ ಇಲ್ಲ ಸರ್. ಕಸ್ಟಮರ್ ಲೇಟ್ ಮಾಡಿದ್ರೆ ನಮ್ಗೆ ತೊಂದರೆ ಕೊಡೋದು ಅಣ್ಣ. ನಮ್ಮ ನೋಡಿ ಅವರು ಅಲ್ಲಿಗೆ ಬರೀ ಹಾಂ, ಅವ್ರ ಹೆಸರು ಮಣಿ ಅಣ್ಣ, ಇಲ್ಲೇ ಮನೆ ಇರೋದು. ನಮ್ಗೆ ಇಲ್ಲಿವರೆಗೂ ಸಪೋರ್ಟ್ ಮಾಡ್ತಾರೆ ಸರ್. ಏನು ನಾವು ಅವ್ರಿಗೆ ಕೊಡಲ್ಲ, ನಾವು ಅವ್ರಿಗೆ ತೊಂದರೆ ಕೊಡಲ್ಲ ಸರ್. ಗಾಡಿಗಳನ್ನ ಸ್ವಲ್ಪ ಅಡ್ಜಸ್ಟ್ ಮಾಡ್ತೀವಿ ನಾವು. ಆ ಕಡೆ ಗಾಡಿ ಈ ಕಡೆ ಹೋಗೋರು ನಾವು ತೊಂದರೆ ಕಾರಲ್ಲಿ ಕಟ್ ಮಾಡಿದ್ರೆ ತೊಂದರೆ ಹೋಗಬಾರ್ದು. ಅದಕ್ಕೋಸ್ಕರ ಗಾಡಿಗಳು ಆಟ ಬಂದರೆ ಇಲ್ಲಿ ನಿಲ್ಸ್ಕೊಳ್ಳಲ್ಲ ಸರ್. ಸ್ವಲ್ಪ ಮುಂದಾಕಿ ಸರ್ ನಾವು ಹೇಳ್ತೀವಿ. ಇನ್ನೊಬ್ಬ ಪಬ್ಲಿಕ್ಗೆ ನಾವು ತೊಂದರೆ ಕೊಡೋದು ಇಷ್ಟ ಇಲ್ಲ. ಏನು ನೈಲ್ ಗಾಡಿ ಸರ್, ಸ್ಕೂಟ್ರ್ ಅಂದರೆ ಬರೋಲ್ಲ, ಗಾಡಿ ಓಡಾಡ್ತಾರೆ ಕಾರಲ್ಲಿ, ಅವ್ರೇನು ತೊಂದರೆ ಹೋಗಬಾರ್ದು. ಅದಕ್ಕೋಸ್ಕರ ಆಟೋಗೆ ಬಂದರೆ ನಾನು ಸ್ವಲ್ಪ ಸೈಡ್ ಹಾಕಂತ ಹೇಳ್ತೀನಿ ಸರ್. ಒಂದು ಜನ ಒಳ್ಳೆದ ಬಗ್ಗೆ ಕೊಡ್ತಾರೆ ಸರ್. ನಾವು ಬೇರೆ ಏನಿಲ್ಲ ಸರ್. ಊರು ಯಾವುದು? ನಮ್ಗೆ ಇದೇ ಊರು ಮಾಗಡಿ. ಹಾಂ, ಮಾಗಡಿ. ಹಾಂ, ಮಾಗಡಿ. ಅವರು ಬಂಗಾರಪಟ್ಟಣ, ನಮ್ಮ ಮನೆ ಇರೋದು ಬಂಗಾರಪಟ್ಟಣ. ಮೊದಲು ಬಿಸ್ನೆಸ್ ಯಾವ್ದಿತ್ತು ಸರ್? ನಿಮ್ಮ ತಂದೆಯವ್ರ ಬಿಸ್ನೆಸ್ ಏನಿತ್ತು? ಅದೆಲ್ಲ ಏನಿಲ್ಲ, ಅದೆಲ್ಲ ಏನಿಲ್ಲ ಸರ್. ನೀವು ಸ್ಟಾರ್ಟ್ ಮಾಡಿದ್ದು? ನಾವೇ ಸ್ಟಾರ್ಟ್ ಮಾಡಿರೋದು. ಹಾಂ ಹಾಂ. ಏನಾರು ಓದಿ ರಿಜಿಸ್ಟ್ರೇಷನ್ ಏನು ಮಾಡಿ? ಏನು ಉಸ್ಕೋಲ್ ಏನು ಹೋಗಿಲ್ಲ ಸರ್. ಇದೇ ಉಸ್ಕೋಲ್ ನಮಗೆ. ಇದೇ ಉಸ್ಕೋಲ್. ಕಸ್ಟಮರ್ ಮಾತಾಡಿಲ್ಲ, ಅದೇನೋ ಪಾಠ ಹೇಳ್ತಾರ. ಹಾಂ, ಟೈಮ್ ಪಾಸಿಗೆ ನಮ್ಗೆ ಕಸ್ಟಮರ್ ಬಂದರೆ ಖುಷಿ ಆಗ್ಬಿಡ್ತಾರೆ ಸರ್ ನಮಗೆ. ಹಾಂ, ಈಗ ನಾವು ಈಗ ನೋಡಿ ಕೆಲಸ ಮಾಡೋದ್ರೆ ಒಂದು 5 ವರ್ಷ 10 ವರ್ಷ 15 ವರ್ಷ ಮಾಡಿದ್ರೆ ಕಷ್ಟ ಅನ್ಸ್ಗಳು ಬೇಜಾರಾಗ್ಬಿಟ್ಟಿರುತ್ತೆ. ಹೌದೌದು. 28 ವರ್ಷದಿಂದ ಒಂದೇ ಕೆಲಸ ಮಾಡ್ತಿರಲ್ಲ, ಯಾವತ್ತೂ ಬೇಜಾರು ಅನ್ಸಿಲ್ವಾ? ಏನು ಬೇಜಾರ, ಕಸ್ಟಮರ್ ಲೇಟ್ ಮಾಡಿದ್ರೆ ನಮಗೆ ಬೇಜಾರಾಗೋದು. ಅದಕ್ಕೋಸ್ಕರ ನಮ್ಮ ಮನೆಯವರು ಹೆಲ್ಪ್ ಮಾಡೋಕ್ಕೆ ಬಂದಿರೋದು. ಅವರು ನಮ್ಮ ಯಜಮಾನ್ರ ಕೈಲಿ ಆಗಲ್ಲ ಅಂದ್ಬಿಟ್ಟು ಅವ್ರಿಗೆ ಹೆಲ್ಪ್ ಮಾಡೋಕ್ಕೆ ಬಂದರು. ನಾನು ಬರ್ತೀನಿ ಅಂದು ಅವರು ಫಸ್ಟ್ ಕ್ಲಾಸ್ ಮಾಡ್ತಾರೆ ಸರ್. ಈಗ ಸೂಪರ್ ಮಾಡ್ತಾರೆ ಅವ್ರನ್ನು. ನನಗ್ಬಿಟ್ಟು ಫಾಸ್ಟ್ ಆಗ್ಬಿಟ್ರೆ ಅವರು ಜಾಸ್ತಿ ಲೇಡೀಸು ವಯಸ್ಸಾದ್ರು ಅಲ್ಲೇ ಹೋಗೋದು. ಆರಾಮ ಕುತ್ಕೊಂಡು ತಿನ್ಬೋದು. ಸುಮ್ಮನೆ ಸ್ವಲ್ಪ ಅಂಗಡಿ ಆಲ್ಟೇಸ್ ಮಾಡ್ತೀನಿ. ಅದು ಕಸ್ಟಮರ್ ವ್ಯವಸ್ಥೆ ಸ್ವಲ್ಪ ಅಂಗಡಿ ಮಾಡಿರೋದು. ಕುಡ್ದು 15 ರೂಪಾಯಿ ಜನ ಇಲ್ಲಿ ಕಾಯಬಾರ್ದು. ನಾನು ಇಲ್ಲಿ ತಪ್ಪಂತ ತಿಳ್ಕೊಂಬೇಡಿ. ಕುಡ್ದು 15 ರೂಪಾಯಿ ಜನ ಇಲ್ಲಿ ಲೈನ್ ನಿಂತ್ಕೊಂಬಾರ್ದು. ಎಲ್ಲಿ ಜನ ಕಮ್ಮಿ ಐತೆ ಅಲ್ಲಿ ಹೋಗ್ಬೋದು ನೀವು. 15 ರೂಪಾಯಿ ಕೊಡ್ತಾ ಇದ್ರ ಲಾಭ ಸಿಗುತ್ತೆ. ನಮ್ಗೇನು ಒಂದು ಸುಟ್ಟು ಬೇಜಾರಲ್ಲ. ಕಸ್ಟಮರ್ ಬಂದಿಲ್ಲ ಬೇಜಾರಾಗ್ಬಿಡ್ತಾವೆ. ನಮ್ಗೆ 15 ರೂಪಾಯಿ ಕೊಡೋದು ನಮಗೇನು ಕಷ್ಟ ಏನಿಲ್ಲ ಸರ್. ಇದು ಇವು ಕಸ್ಟಮರ್ ಬಂದರೆ ಬೇಜಾರಾಗ್ಬಿಡ್ತಾವೆ ಸರ್. ನಾವು ಲೇಟ್ ಮಾಡ್ತೀವಿ ನೋಡಿ. ಇಲ್ಲ ಅಂದು ತುಂಬ ಲೇಟ್ ಮಾಡ್ತೀವಿ ಸರ್ ನಾವು. ನೀವೇ ಹೇಳ್ಕೊತೀರಾ ನಾವು ಲೇಟ್ ಮಾಡಿ ಕೊಡ್ತಾ ಇದೀವಿ ಅಂತ ಸರ್? ಹಾಂ ಈಗ ಬಂದು ಕಸ್ಟಮರ್ ತಿಂದವ್ರು ಏನು ಹೇಳ್ತಾರೆ ಸರ್? 15 ರೂಪಾಯಿ ಹೆಂಗೆ ಮೇಂಟೈನ್ ಮಾಡ್ತೀರಾ ಕೇಳ್ತಾರೆ ಅವರು. ಎಲ್ಲರೂ ಡೌಟ್ ಬರುತ್ತೆ. ಹಾಂ, ಡೌಟ್. 15 ರೂಪಾಯಿ ಹೆಂಗೆ ಮೇಂಟೈನ್ ಮಾಡ್ತೀವಿ? ಬೇರೆ ಕಡೆ 30 ರೂಪಾಯಿ ಕೊಡೋದು ಈ ಥರ ಐಟ್ ಆಗೋಲ್ಲ. ಈರ್ಲಿ ಹಾಕಿರಿ ಏನೋ ಒಂಥರ ಬೇಜಾರಿಗೂ ಆಗ್ತಾರೆ. ನಮಗೆ ಟೆನ್ಷನ್ ಆಗ್ಬಿಡ್ತು. ಆ ಟೈಮ್ ನಿಮ್ಮ ಹೆಸರು ಹೇಳ್ತೀವಿ ನಾವು. ಜೈಪಿನರೆಲ್ಲ ಆಟೋ ಸ್ಟ್ಯಾಂಡೆಲ್ಲ ಓದ್ತಾರೆ ಅಲ್ಲಿ. ಅವರು ಹೇಳುದು ಅಲ್ಲಿ ಕಸ್ಟಮರಿಗೆ 15 ರೂಪಾಯಿ ಕೊಡೋದು ಹೆಂಗೆ ಮೇಂಟೈನ್ ಮಾಡ್ತಾರೆ ನೀವು? ಎಲ್ಲ ನಮ್ಮ ಎದುರುಗಡೆ ಪೂರಿ ಎಲ್ಲ ಹೊಡಿತೀರಾ, ಹೆಂಗೆ ಮೇಂಟೈನ್ ಮಾಡ್ತೀರಾ? ಕಸ್ಟಮರ್ಗೆ ಹೇಳೋದು. ಓಕೆ. ಈಗ ಅಕಸ್ಮಾತ್ ಈಗ ಬೇರೆ ಪಾರ್ಸಲ್ಲ ಏನು ಸರ್? ಬೇರೆ ಬಿಸ್ನೆಸ್ ಮಾಡ್ತಾರಲ್ಲ, ಬೇರೆ ಚಾಟ್ಸ್ ಅಂಗಡಿಯವರು ಯಾರಾದ್ರೂ ಮತ್ತೆ ಗಲಾಟೆ ಬಂದಿದ್ದು ಉಂಟಾ? ಅದೆಲ್ಲ ಏನು ಗಲಾಟೆ ಮಾಡಿಲ್ಲ ಸರ್. 15 ರೂಪಾಯಿ ಕೊಡ್ತೀರಾ, ನಾವು 30 ರೂಪಾಯಿ ಕೊಡ್ತಾ ಇದೀವಿ ಅಂತ ಯಾರು ಮಾಡಿಲ್ಲ. ಅವ್ರು ನಾವು ಟೆನ್ಷನ್ ಕೊಡಲ್ಲ ಸರ್. ನಿಮ್ಮ ವ್ಯಾಪಾರ ನಿಮ್ಮದು, ನಮ್ಮ ವ್ಯಾಪಾರ ನಮ್ಮದು. ಈ ಲಾಸ್ಟ್ ಅವ್ರು ಕೊಡ್ತಾರೆ, ಅವರು ಕೊಡಲ್ಲ. ಬಿಸ್ನೆಸ್ ತೊಗೊಂಡು ಸರ್, ಲಾಸ್ಟ್ ಅವ್ರು ಕೊಡ್ತಾರಾ? ಕೊಡಲ್ಲ. ಅವ್ರಿಗೆ ಲಾಭ ಜಾಸ್ತಿ ಇರ್ತದೆ, ನಮಗೆ ಲಾಭ ಕಮ್ಮಿ ಇರ್ತದೆ. ಕಸ್ಟಮರ್ ಬಂದು ನಮ್ಗೆ ಲಾಭ ಇರ್ತದೆ. ಹ್ಞೂ, ಸುಮಾರು ವರ್ಷದಿಂದ ಇಲ್ಲ. ಇವ್ರು ಅಲ್ಲಿಯೇ ಬರೋರು, ಇವ್ರನ್ನು ಯಜಮಾನ್ರು ಅಲ್ಲಿಯೇ ಬರೋನು ಇವ್ರನ್ನು. ಇದು ರೆಡಿ ಆಯಿತು. ಹೈಟೆಲ್ಲ ಏನು ಕಮ್ಮಿ ಆಗಲ್ಲ ಸರ್. ನೀನು 40 ರೂಪಾಯಿ ಕೊಟ್ಟರೆ ಇದೇ ಪುರಿ ಹಾಕೋದು. ನೀನು 30 ರೂಪಾಯಿ ಕೊಟ್ಟರೆ ಇದೇ ಪುರಿ ಹಾಕೋದು. ನಮ್ಮ ಪುರಿ ಹಾಕ್ತಾರೆ ಸೇಟ್ಗಳು ಎಲ್ಲ ಅಂಗಡಿ. ನಮ್ಮ ಥರ ಅವರು ಹೈಟೆಲ್ಲ ಏನು ಕಮ್ಮಿ ಆಗಲ್ಲ ಸರ್. ಕ್ವಾಲಿಟಿನ ಕಮ್ಮಿ, ಹಂಗಿಂದ ಕ್ವಾಲಿಟಿ ಅದೇ ಕ್ವಾಲಿಟಿ ಸರ್. ಏನು ಒಂಚೂರು ಕಮ್ಮಿ ಇಲ್ಲ ಸರ್. ಈಗ ನೀವು ಎಷ್ಟು ಗಂಟೆಯಿಂದ ಓಪನ್ ಮಾಡೋದು? ಮತ್ತು 4 ಸರ್. 4 ಗಂಟೆಯಿಂದ 4ರಿಂದ ನೈಟು 10 ಗಂಟೆ. ಹೌದು ಸರ್. 10-10:30 ಕಸ್ಟಮರ್ ಬಂದೇ ಬರ್ತಾರೆ, ಕೊಡೋಕ್ಕಾಗಲ್ಲ. 10:30 ಕಸ್ಟಮರ್ ಬಂದೇ ಬರ್ತಾರೆ ಸರ್. ಸರ್ ರಜೆ ಮಾಡೋದು ದೇವಸ್ಥಾನಕ್ಕೆ ಹೋಗ್ಬಿಡ್ತೀವಿ ನಾವು. ಬೆಂಗಳೂರಲ್ಲಿ ಇರಲ್ಲ, ದೇವಸ್ಥಾನಕ್ಕೆ ಹೋಗ್ಬಿಡ್ತೀವಿ. ಮೈಸೂರು, ಧರ್ಮಸ್ಥಳ, ತಿರುಪತಿ ರೈಡ್ ಮಾಡಿಬಿಡ್ತೀವಿ. ರಜೆ ಅಂದರೆ ಇಲ್ಲಿ ಇರಲ್ಲ ನಾವು. ಅಂದರೆ ಈಗ ಇಷ್ಟೊತ್ತಿನಲ್ಲಿ ಇದ್ರೆ ಕಾಲ ಎಲ್ಲ ಬರಲ್ವಾ? ಇಲ್ಲ, ಏನು ಅದು ರೂಢ ಆಯ್ತು ಸರ್. ಅದು ನೀವೆಲ್ಲ ಕೈಟ್ ತಪ್ಪೇನಿಲ್ಲ, ರೂಢ ಆಯ್ತು ಅದು. ನಿತ್ಯ ಕಸ್ಟಮರ್ ಬಂದರೆ ನೋವು ಗೊತ್ತಾಗಲ್ಲ ಸರ್ ನಮಗೆ. ಕಸ್ಟಮರ್ ಇಲ್ಲ ಅಂದ್ರೆ ನೋವು. ಕಸ್ಟಮರ್ ಬಂದರೆ ನಮಗೆ ಖುಷಿ ಆಗ್ಬಿಡ್ತಾ. ನೋವಲ್ಲಿ ಇರಲ್ಲ ಸರ್ ನಮಗೆ. ಎಲ್ಲಿ ಬರುತ್ತೆ ಲೊಕೇಶನ್ ಸರ್? ಎಲ್ಲಿ ಬರುತ್ತೆ ಅಡ್ರೆಸ್ಸು? ಇದಾ 9th ಮೈನ್ ಟಿಫಿನ್ ರೂಮ್, ಅದು ಹೆಸರು 9th ಮೈನ್ ಹೊಸಳ್ಳಿ ಪಾರ್ಕ್ ಸರ್. ಇದು ಹೊಸಳ್ಳಿ ಪಾರ್ಕ್ ಟಿಫಿನ್ ರೂಮ್, ಹೊಸಳ್ಳಿ ಪಾರ್ಕ್ ಸರ್. 9th ಮೈನ್ ಸರ್. ಗೌರ್ಮೆಂಟ್ ಸ್ಕೂಲ್ ಎದುರುಗಡೆ, ಗೌರ್ಮೆಂಟ್ ಸ್ಕೂಲಲ್ಲಿ. ಬೇರೆ ಏನು ಡೌಟ್ ಅಂತ ಕೇಳಿ ಹೇಳ್ತೀನಿ ಸರ್. ನಾ ಏನು ತಪ್ಪ ಮಾತಾಡಿ, ಕಸ್ಟಮರ್ ಬಂದರೆ ಸಾಕು. ಕಸ್ಟಮರ್ ಹೆಸರು 15 ರೂಪಾಯಿ ಕೊಡ್ತಾರೆ ಸರ್. ಇಲ್ಲಾಂದ್ರೆ 30 ರೂಪಾಯಿ ಕೊಡಬೇಕು. ಕಸ್ಟಮರ್ ಹೆಸರು 30, 15 ರೂಪಾಯಿ ಇದು. ಓಕೆ ಸರ್. ನಾ ಏನು ಮಾತಾಡಿ ತಪ್ಪೇನು ಹೇಳಿ ಸರ್. ಏನಿಲ್ಲ. ನಾ ತಪ್ಪ ಮಾತಾಡಿಲ್ಲ, ಬನ್ನಿ ಸರ್.